ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಕರ್ನಾಟಕ ಜುಡಿಷಿಯರಿ ಎಕ್ಸಾಮ್ ನೋಟಿಫಿಕೇಷನ್ ಆಲ್ರೆಡಿ ಆಗಿದೆ. 158 ವೇಕೆನ್ಸೀಸ್ಗಳು ಈ ಸಲ ಇರುವಂಥದ್ದು. ಅದಕ್ಕೆ ಎಲ್ಲರೂ ಶ್ರಮ ಪಡ್ತಾ ಇದ್ದೀರಿ. ಆ ಶ್ರಮವನ್ನು ಸ್ವಲ್ಪ ಮಟ್ಟಿಗೆ ಇನ್ನೂ ಒಳ್ಳೆ ರೀತಿಯಲ್ಲಿ ಆಗಲಿ ಹೇಳುವಂಥ ನಿಟ್ಟಿನಲ್ಲಿ ಈ ಒಂದು ವಿಡಿಯೋನ ನಾನು ನಿಮಗೆ ಮಾಡಿ ತರಲಿಕ್ಕೆ ಇಷ್ಟಪಡ್ತಿದ್ದೇನೆ. ಅದೇನಂತಂದರೆ 4 AM ಅಂತ ಹೇಳುವಂಥದ್ದು. 4 AM ಸಕ್ಸಸ್ ಮಂತ್ರ. ಏನಿದು 4 AM ಸಕ್ಸಸ್ ಮಂತ್ರ? ನಿಮ್ಗೆಲ್ರಿಗೂ ಗೊತ್ತಿರುವಂಥದ್ದು, ಬೆಳಿಗ್ಗೆ ಮುಂಜಾನೆ ಏನು ಸಮಯ ಇದೆ, ಬ್ರಾಹ್ಮಿ ಮುಹೂರ್ತ ಅಂತ ಇದೆ, ಸುಮಾರು 3:30 ಇಂದ 6:30 ತನಕ, ಡಿಪೆಂಡ್ಸ್ ಅಪಾನ್ ದಿ ಸನ್ರೈಸ್ ಆಗುವಂಥ ಇದರಲ್ಲಿ ಆ ರಾತ್ರಿಯ ಒಂದು ಸನ್ರೈಸ್ ಆಗುವಂಥ ಬೆಳಿಗ್ಗೆ ಲಾಸ್ಟ್ ಪ್ರಹರಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳುವಂಥದ್ದು. ಈ ನಿಟ್ಟಿನಲ್ಲಿ ಈ ಸಮಯದಲ್ಲಿ ಎದ್ದರೆ ನಮ್ಮ ಎನರ್ಜಿ ಲೆವೆಲ್ ಜಾಸ್ತಿ ಇರುತ್ತೆ, ಹಾಗೂ ನಾವು ಏನೇ ಕೆಲಸ ಮಾಡಿದ್ರು ಬಹಳ ಪ್ರೊಡಕ್ಟಿವ್ ಆಗುತ್ತೆ ಹೇಳುವಂಥದ್ದು ಎಷ್ಟೋ ಶತಮಾನಗಳಿಂದ ಬಂದಿರುವಂಥ ನಂಬಿಕೆ, ಹಾಗೂ ಅದು ಪ್ರೂವ್ ಆಗು ಕೂಡ ಇರುವಂಥದ್ದು. ಈ ನಿಟ್ಟಿನಲ್ಲಿ ತುಂಬ ಜನ ವರ್ಕಿಂಗ್ ಇದ್ದೀರಿ, ಅಥವಾ ಹೌಸ್ ವೈಫ್ಸ್ ಇದ್ದೀರಿ. ಒಂದು 6-7 ಗಂಟೆ ನಂತರ ಬಹಳ ಕೆಲಸ ಇರುವಂಥದ್ದು. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿಬಿಡ್ತಾರೆ. ಆಮೇಲೆ ನೀವು ಸಂಜೆ ಓದ್ತೀರಿ ಅಲ್ವಾ, ಆ ಸಂಜೆ ಫುಲ್ ಫೆಟ್ಟಿಂಗ್ ಅಂದರೆ ತುಂಬ ಸುಸ್ತಿಟ್ಕೊಂಡು ಓದುವಂಥ ಪರಿಸ್ಥಿತಿ ಆಗುತ್ತೆ ಕೆಲವೊಂದು ಸಲ ಟೈಮ್ ಸಿಕ್ಕಿದಾಗ. ಆವಾಗ ಓದಿರುವಂಥದ್ದು ಮನಸ್ಸಿಗೆ ಹೋಗೋದಿಲ್ಲ, ಅಥವಾ ಕಾನ್ಸಂಟ್ರೇಷನ್ ಸುಮ್ಮನೆ ವ್ಯರ್ಥ ಆಗ್ತಾ ಇರತ್ತೆ, ಕಾನ್ಸಂಟ್ರೇಷನ್ ಬರೋದಿಲ್ಲ, ಟೈಮ್ ಒಂದು ಪಾಸ್ ಆಗ್ತಾ ಇರತ್ತೆ. ಇದಕ್ಕೆಲ್ಲದಕ್ಕೂ ನಾವು ಏನು ಮಾಡೋಣ ಅಂತಂದರೆ, ಆಫ್ಕೋರ್ಸ್ ನಿಮ್ಗೆ ಗೊತ್ತಿರ್ಬೋದು, ನೀವು ಚಿಕ್ಕವರಿಂದ ಓದ್ತಾ ಇದ್ದೀರಿ, ಆದರೂ ಸಹ ನಾವು ಒಟ್ಟಿಗೆ ಒಂದು ಸಂಘಟನೆಯಾಗಿ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಗ್ರೂಪ್ ಮಾಡಿಕೊಂಡು, ಅಥವಾ ಒಂದು ಕ್ಲಬ್ ಅಂತ ಹೇಳ್ಬೋದು, ಈ ರೀತಿ ಮಾಡಿಕೊಂಡು ಓದಿದ್ರೆ, ಇದನ್ನು ಓದಿ ಅಂತ ಹೇಳ್ತಾ ಇಲ್ಲ, ಬಟ್ ಹೇಳುವಂಥದ್ರಲ್ಲಿ ಬೆಳಗ್ಗೆ ನಾವೆಲ್ಲರೂ ನಮ್ಮ ಥರ ಇನ್ನೂ ಯಾರೋ ಒಬ್ಬರು ಎತ್ಕೊಂಡು ಓದ್ತಿದ್ದಾರೆ, ಇನ್ನೂ ಅಲ್ಲೆಲ್ಲೋ ಯಾರೋ ಎತ್ಕೊಂಡು ಓದ್ತಿದ್ದಾರೆ ಹೇಳುವಂತಹ ಆ ಒಂದು ಮನಸ್ಸಿನಲ್ಲಿ ಆ ಭಾವನೆ ಬಂದರೆ ಅದೇ ನಮ್ಮ ಒಂದು ಪರಿವರ್ತನೆ ಆಗುತ್ತೆ. ನಾವು ಒಳ್ಳೆ ರೀತಿಯಲ್ಲಿ ಎಕ್ಸಾಮನ್ನು ಫೇಸ್ ಮಾಡುವಂಥ ಕಾನ್ಫಿಡೆನ್ಸ್ ಕೂಡ ಬರುತ್ತೆ. ಅದಕ್ಕೋಸ್ಕರ ನಾನು 4 AM ಕ್ಲಬ್ ಅಂತ ಹೇಳುವಂಥ ಒಂದು ಸಪ್ರೇಟ್ ವಾಟ್ಸಪ್ ಗ್ರೂಪನ್ನೇ ಕ್ರಿಯೇಟ್ ಮಾಡಿದ್ದೇನೆ. ನೀವೆಲ್ಲರೂ ಕೂಡ ಜಾಯ್ನ್ ಆಗ್ಬೋದು. ಈವನ್ ನಾನು ಸಹ ನಿಮ್ಮ ಜೊತೆಗೆ 4 ಗಂಟೆಗೆ ಎತ್ಕೊಂಡು ನಾನು ಸಹ ಓದ್ತೇನೆ. ಓದ್ತೇನೆ ಅಂದರೆ ಲೈವ್ ಅಂತ ಅಲ್ಲ, ಲೈವ್ ಆಗಿ ನಾವು ಅದನ್ನು ಟೆಲಿಕಾಸ್ಟ್ ಮಾಡ್ತೇವೆ ಓದುವಂಥದ್ದು ಅದಂತಲ್ಲ, ಬಟ್ ಒಂದು ವಾಟ್ಸಪ್ ಗ್ರೂಪಲ್ಲಿ ಅದಕ್ಕೊಂದು ರೆಸ್ಪಾನ್ಸ್, ಒಂದು ಥಾಟ್ ಫಾರ್ ದಿ ಡೇ, ಬೆಳಗ್ಗೆ 4 ಗಂಟೆಗೆ ಹೇಳೋಣ ಅಂತ ಹೇಳುವಂಥ, ಎದ್ದಿದ್ದೇವೆ ಹೇಳುವಂಥ ಈ ಒಂದು ಇದೇನಿರುತ್ತಲ್ಲ ಅದನ್ನು ಮಾಡೋಣ ಅಂತ ಹೇಳುವಂಥ ಅನೌನ್ಸ್ ಮಾಡಲಿಕ್ಕೆ ಈ ಒಂದು ವಿಡಿಯೋ ಮಾಡ್ತಿದ್ದೇನೆ. ಅಟ್ಲೀಸ್ಟ್ 30 ದಿನಗಳ ತನಕ ಮಾಡೋಣ, ಆಮೇಲೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ಯಾಕೆ 4 ಗಂಟೆಗೆ ಹೇಳಬೇಕು, ಮತ್ತು ಈ 4 ಗಂಟೆಗೆ ಹೇಳುವಂಥದ್ದನ್ನು ಹೇಗೆ ನಾವು ಒಂದು ರೀತಿಯಲ್ಲಿ ಅಭ್ಯಾಸ ಮಾಡ್ಕೊಳ್ತಾ ಹೋಗಬೇಕು ಹೇಳುವಂಥದ್ದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇದೊಂದು ಬಹಳ ಒಂದು ಸಕ್ಸಸ್ ಮಂತ್ರ ನನ್ನ ಜೀವನದಲ್ಲಂತೂ ಬಹಳ ಮುಖ್ಯವಾಗಿ. ನಾನು ಕಾಲೇಜ್ ಇರ್ಬೋದು, ಅಥವಾ LLB ಇರ್ಬೋದು, ಅಥವಾ ನಂತರದ ಎಕ್ಸಾಮ್ಸ್ಗಳಲ್ಲಿ CS ಇರ್ಬೋದು, ಯಾವುದೇ ಎಕ್ಸಾಮ್ಸ್ಗಳಲ್ಲೂ ಕೂಡ ಈ 4 ಗಂಟೆಗೆ ಹೇಳುವಂಥದ್ದು, 4ರಿಂದ 5 ಗಂಟೆಗೆ ಹೇಳುವಂಥದ್ದು ಬಹಳವಾಗಿ ಒಂದು ತುಂಬ ಟೈಮನ್ನು ಕೂಡ ಉಳಿಸ್ಕೊಟ್ಟಿದೆ, ಹಾಗೂ ತುಂಬ ಪ್ರೊಡಕ್ಟಿವ್ ಆಗು ಕೂಡ ನನ್ನ ಕೆಲಸ ಆಗಿದೆ. ನನ್ನ ಸ್ವಂತ ಎಕ್ಸ್ಪೀರಿಯನ್ಸಿಂದ ನಾನು ಹೇಳ್ತಿರುವಂಥದ್ದು. ನಾವೆಲ್ಲರೂ ಸಹ, ನಾನು ನಿಮಗಷ್ಟೇ ಹೇಳಿ ಅಂತ ಹೇಳ್ತಾ ಇಲ್ಲ, ನಾನು ಕೂಡ 4 ಗಂಟೆಗೆದ್ದು ಆ ಗ್ರೂಪಲ್ಲಿ ಮೆಸೇಜ್ ಹಾಕ್ತೇನೆ, ನೀವು ಕೂಡ ಅದಕ್ಕೆ ರೆಸ್ಪಾಂಡ್ ಮಾಡಿ, ಆಯಿತಾ? ಬಟ್ ಅದಕ್ಕಿಂತ ಮುಂಚೆ ಯಾಕೆ 4 ಗಂಟೆಗೆ ಹೇಳಬೇಕು ಹೇಳುವಂಥದ್ದನ್ನ ಸಣ್ಣ ಮಟ್ಟಿಗೆ, ಯಾಕೆಂದರೆ ಗೊತ್ತಿಲ್ಲದೆ ಇದ್ದರೆ ಯಾರಿಗಾದರೂ ಯಾಕೆಂದರೆ ಕೆಲವರು ನೈಟ್ ಪರ್ಸನ್ ಇರ್ತಾರೆ, ಬೆಳಗ್ಗೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳುವಂಥವ್ರು ಇರ್ತಾರೆ ಅಲ್ವಾ, ಕೆಲವರು ಮಾರ್ನಿಂಗ್ ಪರ್ಸನ್ಸ್ ಇರ್ತಾರೆ. ವಾಟ್ ಎವರ್, ಇರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್, ಆ ಬೆಳಗಿನ ಜಾವದ ಒಂದು ವಾತಾವರಣ, ಆ ಪೀಸ್, ಆ ಫೋಕಸ್ ನಮ್ಗೆ ಸಿಗುವಂಥದ್ದು ಬೇರೆ ಟೈಮಲ್ಲಿ ಸಿಗಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಈ 4 ಗಂಟೆಯ ಬೆನಿಫಿಟ್ ಏನಂತ ಹೇಳಿ ನಾವು ನೋಡೋಣ ಈಗ. ಬೇಸಿಕಲಿ ಆಯಿತಾ, ಯಾಕೆ ಅದು ವಿದ್ಯಾರ್ಥಿಗಳಿಗೆ ಪೀಕ್ ಫೋಕಸ್ ಅವರ್ಸ್. ನೀವು ಆ ಟೈಮಲ್ಲಿ ಅರ್ಲಿ ಮಾರ್ನಿಂಗ್ ಅವರ್ಸ್, ಯಾವುದೇ ಒಂದು ವೆಹಿಕಲ್ದು ತುಂಬ ಒಂದು ಭರಾಟೆ ಇರೋದಿಲ್ಲ, ಜನರ ಒಂದು ಧಾವಂತ ಇರೋದಿಲ್ಲ. ಆ ಡಿಸ್ಟ್ರಾಕ್ಷನ್ ಆಗುವಂಥದ್ದಕ್ಕೆ ಬಹಳ ಕಮ್ಮಿ ಇರುವಂಥದ್ದು. ಅರ್ಲಿ ಮಾರ್ನಿಂಗ್ ಅವರ್ಸ್ ಆರ್ ಫ್ರೀ ಫ್ರಮ್ ಡಿಸ್ಟ್ರಾಕ್ಷನ್ಸ್. ನೋ ಫೋನ್ ಕಾಲ್ಸ್, ಮೆಸೇಜಸ್ ಆರ್ ಫ್ಯಾಮಿಲಿ ಇಂಟ್ರಪ್ಷನ್ಸ್. ಯಾವುದೇ ಅಂದರೆ ಉಳಿದವರು ಕೂಡ ಮಲ್ಕೊಂಡಿರ್ತಾರೆ ಅಂತ ಹೇಳೋ ಭಾವನೆಯಿಂದ ಹೇಳ್ತಾ ಇರುವಂಥದ್ದು, ಪದೇ ಬಂದು ನಿಮ್ಮನ್ನು ಮಾತಾಡಿಸುವಂಥದ್ದು, ಅಥವಾ ಮಕ್ಕಳಿದ್ರೆ ಮಕ್ಕಳು ಮಲಗಿರ್ತಾರೆ ಅಲ್ವಾ. ಆ ಕಾರಣಕ್ಕೆ ನಿಮಗೆ ನಿರಂತರವಾಗಿ ಯಾವುದೇ ಒಂದು ಇಂಟರಪ್ಷನ್ ಇಲ್ಲದೆ ಅನ್ಇಂಟರಪ್ಟೆಡ್ ಸ್ಟಡಿ ಟೈಮ್ ಸಿಗುತ್ತೆ. ಅದಕ್ಕೋಸ್ಕರ 4 ಗಂಟೆಗೆ ಎಷ್ಟು ಬೇಗ 4 ಗಂಟೆನೂ ಅಂತಲ್ಲ, 3:30ಗೆ ಸಹ ಹೇಳೋರಿದ್ದಾರೆ, 3:30ಗೆ 3 ಗಂಟೆಗೆ ಎತ್ಕೊಂಡು ಹೋದವರಿದ್ದಾರೆ, ಆಯಿತಾ? ಬ್ರೈನ್ ಈಸ್ ಫ್ರೆಶ್. ಒಂದ್ಸಲ ಮಲಗಿ ನೀವು ನಿದ್ದೆ ಮಾಡಿ ಫ್ರೆಶ್ ಆಗಿರ್ತೀರಿ, ಬ್ರೈನ್ ಒಂದ್ಸಲ ಫುಲ್ ರೀಸೆಟ್ ಆಗಿರುತ್ತೆ. ಏನೇ ಹಿಂದಿನ ದಿನದ ಸುಸ್ತಿದ್ರೂ ಸಹ ಅದು ಕೂಡ ಅದರಲ್ಲಿ ಆ ಸುಸ್ತು ಹೋಗಿರುತ್ತೆ. ಬೆಳಗ್ಗೆ ಸಂಪೂರ್ಣವಾಗಿ ಫ್ರೆಶ್ ಆಗಿ ಓದೋದಕ್ಕೆ ಕಾನ್ಸಂಟ್ರೇಷನ್ನು ಎಫೆಕ್ಟಿವ್ ಅಲ್ವಾ. ಈಗ ನೋಡಿ, ನೀವು ಎಷ್ಟೇ ಸಮಯ ಓದಿ, ಅದು ನಿಮ್ಮ ನೆನಪಲ್ಲಿ ಇರ್ದಿದ್ರೆ ನೀವು ಎಷ್ಟೇ ಸಮಯ ಓದಿ ಇಡೀ ದಿನ ಓದ್ರೂ ಯೂಸ್ ಇಲ್ಲ. ಅದೇ ನೀವು 10 ನಿಮಿಷ ಓದಿದ್ದು ಸಹ ನಿಮ್ಗೆ ನೆನಪಲ್ಲಿರುವಂಥದ್ದಿದ್ದರೆ ಅದಕ್ಕಿಂತ ಮತ್ತೇನು ಬೇಕು, ನೀವು ಇಡೀ ದಿನ ಕೆಲಸ ಮಾಡಿ ಆಮೇಲೆ ಅಲ್ವಾ. ಆ ಕಾರಣಕ್ಕೆ
ದಿಸ್ ಟೈಮ್ ಇಸ್ ವೆರಿ ಆ್ಯಪ್ಟ್ ಅಂತ ಹೇಳ್ತಾರೆ. ಪ್ಲಸ್ ಹೈ ಪ್ರೊಡಕ್ಟಿವಿಟಿ ಆ್ಯಂಡ್ ಎಫಿಷಿಯಂಟ್ ಟೈಮ್ ಮ್ಯಾನೇಜ್ಮೆಂಟ್. 4 ರಿಂದ 7 ಗಂಟೆ ತನಕ ಡೆಡಿಕೇಟೆಡ್ ಟೈಮ್ ನೀವು ಪ್ರತಿದಿನ ಮಾಡಿಕೊಂಡ್ರೆ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಎಫೆಕ್ಟಿವ್ ಆಗಿ ಆಗತ್ತೆ ಅಂತ ಹೇಳ್ಬೋದು. ಪ್ಲಸ್ ಸ್ವಲ್ಪ ಟೈಮ್ ಬಫರ್ ಇಟ್ಕೊಳ್ಬೋದು. ಆಮೇಲೆ ಇಷ್ಟು ದಿನ ಓದಾದ ನಂತರ ನಾವು ರಿವಿಷನ್ ಮಾಡ್ತೇವೆ, ಮಾಕ್ ಟೆಸ್ಟ್ ಮಾಡ್ತೇವೆ, ಕೇಸ್ ವಾಸ್ಗಳನ್ನು ಓದ್ತೇವೆ ಹೇಳುವಂಥದ್ದನ್ನು ಮಾಡಿಟ್ಕೊಳ್ಬೋದು. ಹಾಗೆ ಡಿಸಿಪ್ಲಿನ್ ಕೂಡ ಬೆಳೀತಾ ಹೋಗುತ್ತೆ. ಇಟ್ ಸ್ಟ್ರೆಂಥನ್ಸ್ ಆ ಡಿಸಿಪ್ಲಿನ್ ಆ್ಯಂಡ್ ಕನ್ಸಿಸ್ಟೆನ್ಸಿ. ಪ್ರತಿದಿನ ನಿರಂತರವಾಗಿ ಮಾಡ್ತಾ ಹೋದಾಗೆ ಏನಾಗುತ್ತೆ, ನ್ಯಾಚುರಲಿ ನಮಗೆ ಈ ಹ್ಯಾಬಿಟ್ ಬೆಳೀತಾ ಹೋಗುತ್ತೆ. ಪ್ಲಸ್ ನಮಗೆ ಮೆಮರಿ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಆಯಿತಾ? ತುಂಬ ಕಾಂಪ್ಲೆಕ್ಸ್ ಇದು ಕಾಂಪ್ಲೆಕ್ಸ್ ಟಾಪಿಕ್ಸ್ಗಳಿರ್ತವೆ. ಈಗ ಹೊಸದಾಗಿರುವಂಥ BNS ನಾವು ನೋಡ್ಬೋದು. BNSS ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ಸೊ ಇದನ್ನು ಬೆಳಗಿನ ಜಾವದಲ್ಲಿ ನಾವು ಓದಿದರೆ ಆವಾಗ ಇನ್ನೂ ಬೆಟರ್ ಚಾನ್ಸ್ ಇದೆ ಅಂತ ಹೇಳ್ಬೋದು. ಸೊ ಮಾರ್ನಿಂಗ್ ಸ್ಟಡಿ ಎನ್ಹಾನ್ಸಸ್ ಲಾಂಗ್ ಟರ್ಮ್ ಮೆಮರಿ. ಆಯಿತಾ? ನಮಗೆ ತುಂಬ ಒಂದು ಟೈಮ್ ತನಕ ನೆನ್ಪಿಟ್ಕೊಳ್ಬೋದು. ಶಾರ್ಟ್ ಟರ್ಮ್ ಮೆಮರಿ ಅಲ್ಲ ಅಲ್ವಾ? ಈಗ ನಾವು ಬಸ್ಸಲ್ಲಿ ಶಾರ್ಟ್ ಟರ್ಮ್ ಮೆಮರಿ ಅಂದ್ರೇನು, ಬಸ್ಸಲ್ಲಿ ಹೋಗ್ತಾ ಇರ್ತೇವೆ, ಯಾರೊಬ್ಬರು ನೋಡಿದ್ರು, ನಗಾಡಿದ್ರು, ನಮಗೇನು ಮುಖ ಸಹ ನೆನಪಿರೋದಿಲ್ಲ ಆಮೇಲೆ ಅಲ್ವಾ? ನಗಾಡಿದೊಂದು ನೆನಪಿರುತ್ತೆ ಅಷ್ಟೇ. ಆ ಶಾರ್ಟ್ ಟರ್ಮ್ ಮೆಮರಿ ಮಾತ್ರ. ಆದರೆ ಈ ಓದಿದ್ದು ಕೂಡ ನಮ್ಗೆ ಹಾಗೆ ಆಗಬಾರ್ದು, ಶಾರ್ಟ್ ಟರ್ಮ್ ಮೆಮರಿ ಆಗಬಾರ್ದು. ಶುಡ್ ಬಿ ಅ ಲಾಂಗ್ ಟರ್ಮ್ ಮೆಮರಿ ಅಲ್ವಾ? ಅದಕ್ಕೋಸ್ಕರ ಈ ಮೆಮರಿ ರಿಟೆನ್ಷನ್ ಆ್ಯಂಡ್ ಕಾಂಪ್ರಹೆನ್ಷನ್ ಅದು ನಮಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಇನ್ನೂ ಬೆನಿಫಿಟ್ಸ್ ಇದೆ ತುಂಬ. ಮೆಂಟಲ್ ವೆಲ್ಬೀಯಿಂಗ್, ಮನಸ್ಸು ಕೂಡ ಶಾಂತವಾಗಿರುತ್ತೆ. ಆ ಮನಸ್ಸಲ್ಲಿ ಆ ಪ್ರಕ್ಷುಬ್ಧತೆ ಇರೋದಿಲ್ಲ. ನಾವು ಸ್ಟ್ರೆಸ್ ರೆಡ್ಯೂಸ್ ಮಾಡುತ್ತೆ. ಈಗಿನ ಕಾಲದಲ್ಲಿ ಮೇಯ್ನಾಗಿ ನಾವೆಲ್ಲ ಸಫರ್ ಆಗುವಂಥದ್ದು ಸ್ಟ್ರೆಸ್ ಕಾರಣದಿಂದ ಇನ್ನು ಹಲವಾರು ಫಿಸಿಕಲ್ ಪ್ರಾಬ್ಲಮ್ ಕೂಡ ಬರ್ತವೆ ಅಲ್ವಾ? ಅದು ಎಕ್ಸಾಮ್ ಟೈಮಲ್ಲಿ ಜಾಸ್ತಿ. ನೀವು ಯಾವುದನ್ನು ಅವಾಯ್ಡ್ ಮಾಡ್ತೀರಿ ಎಕ್ಸಾಮ್ ಟೈಮಲ್ಲೇ, ಅದೇ ದಿನ ಅಥವಾ ಹಿಂದಿನ ದಿನ ಅಥವಾ ಒಂದು ವಾರದ ಹಿಂದಿಂದ ಯು ವಿಲ್ ಬಿ ಸಫರಿಂಗ್ ಫ್ರಮ್ ಸಮ್ ಇಲ್ನೆಸ್, ಯಾವುದೋ ಒಂದು ಅನಾರೋಗ್ಯದಿಂದ ಬಳಲ್ತಾ ಇರ್ತೀರಿ. ಸೊ ಅದಾಗಬಾರ್ದಾ? ಈಗಲಿಂದನೇ ಅದನ್ನು ಕನ್ಸಿಸ್ಟೆನ್ಸಿನ ಅಭ್ಯಾಸ ಮಾಡ್ಕೊಳ್ಳಿ. ಈ ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗಲಿಕ್ಕೆ ಆ ಮಾರ್ನಿಂಗ್ ಟೈಮ್ ನಿಮ್ಮೆಲ್ಲ ಒಂದು ಆ ನೆಗೆಟಿವಿಟಿನ ತೊಗೊಳ್ಳುವಂಥ ತಾಕತ್ತಿರುವಂಥ ಆ ವೈಬ್ರೇಷನಲ್ಲಿ ನೀವು ಓದಿದರೆ ಖಂಡಿತವಾಗಿಯೂ ನಿಮ್ಮ ಸ್ಟ್ರೆಸ್ ಲೆವೆಲ್ಲು ಒಂದು ನಾರ್ಮಲ್ ಇರುತ್ತೆ. ಸ್ಟ್ರೆಸ್ ಇರೋದಿಲ್ಲ, ನಾರ್ಮಲ್ ಲೆವೆಲ್ ಇರುತ್ತೆ. ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ಗೆ ನೀವು ತುಂಬ ಗಡ್ಬಿಡಿ ಪಡಬೇಕಂತನೂ ಇರೋದಿಲ್ಲ. ತುಂಬ ಟೈಮ್ ಉಳಿಯುತ್ತೆ ಮತ್ತೆ. ಆಯಿತಾ? ಹಾಗೆ ಇಟ್ ಗಿವ್ಸ್ ಅ ಕಾಂಪಿಟೇಟಿವ್ ಎಡ್ಜ್ ಓವರ್ ಅದರ್ಸ್. ಸೊ ಬಹಳ ಒಂದು ಫೇಮಸ್ ಆದಂಥ ಮಾತಿದೆ. ಓಕೆ, ನೀವು ಮಲಗಿರೋ ಟೈಮಲ್ಲಿ ಬೇರೆ ಯಾರೋ ಒಬ್ಬರು ಪ್ರಿಪೇರ್ ಮಾಡ್ತಿರ್ತಾರಂತೆ, ಅದು ಅವರ ಸಕ್ಸಸ್ಗೆ ಕಾರಣ ಆಗತ್ತೆ ಅಲ್ವಾ? ಹಾಗೆ ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ, ನಾವು ನಮ್ಮ ನನಸಂದ್ರೆ ಏನು, ಅದು ನಮ್ಮನ್ನು ಮಲಗಲಿಕ್ಕೆ ಕೊಡಬಾರ್ದು. ಕನಸು ಹೌದು, ಆದರೆ ಅದನ್ನು ಕನಸನ್ನು ನನಸು ಮಾಡ್ಕೊಳ್ಳಿಕ್ಕೆ ಯಾವುದೋ ನಮಗೆ ಮಲಗಲಿಕ್ಕೆ ಕೊಡೋದಿಲ್ವೋ ಅದು ನಮ್ಮ ಕನಸಾಗಿರಬೇಕು ಅಂತ ಹೇಳುವಂಥದ್ದು, ಅದನ್ನು ನನಸು ಮಾಡ್ಕೊಳ್ಳಿಕ್ಕೆ. ಸೊ ಹಾಗಿರುವಾಗ ಬೇರೆಯವರು ಕಾಂಪಿಟೇಷನ್ಗಿಂತ ನಮ್ಮನ್ನೇ ನಾವು ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ಬೋದು. ಪ್ಲಸ್ ಕಾಂಪಿಟೇಷನಲ್ಲೂ ನಾವು ಮುಂದೆ ನಿಲ್ತೇವೆ ಈ ರೀತಿ ಟೆಕ್ನಿಕ್ಸ್ಗಳನ್ನು ಉಪಯೋಗಿಸಿದ್ರೆ. ಪ್ಲಸ್ ನಿದ್ದೆ ಪ್ರಾಬ್ಲಮ್ ಇದ್ದರೆ ಕೆಲವರಿಗೆ ಅದು ಕೂಡ ಬೇಗ ಇದಾಗುತ್ತೆ. ಯಾಕೆಂದರೆ ನಾವು ಬೇಗ ಹೇಳ್ಬೇಕಂದ್ರೆ ಆಫ್ಕೋರ್ಸ್ ಬೇಗ ಮಲಗ್ತೇವೆ ಅಲ್ವಾ? ನಮ್ಮ ಈ ಸ್ಕ್ರೀನ್ ಟೈಮು, ಆ ಬ್ಲೂ ರೇಸ್ ಅದರಿಂದೆಲ್ಲ ಸ್ವಲ್ಪ ದೂರ ಇರಬೇಕಾಗ್ತದೆ. ಮೊಬೈಲ್ ಸ್ಕ್ರೀನ್ ಟೈಮ್ ಅದನ್ನೆಲ್ಲ ನಾವು ರೆಡ್ಯೂಸ್ ಮಾಡ್ತೇವೆ. ಆವಾಗ ಆಫ್ಕೋರ್ಸ್ ನ್ಯಾಚುರಲಿ ಹೆಲ್ತ್ ಬೆಟರ್ ಆಗ್ತಾ ಹೋಗುತ್ತೆ. ಆಯಿತಾ? ಸೊ ಇದು ಬೆನಿಫಿಟ್ಸು. ಆದರೆ ಅಷ್ಟು ಸುಲಭವಾ 4 ಗಂಟೆಗೆ ಏಳಲಿಕ್ಕೆ? ಅಷ್ಟು ಸುಲಭ ಆಗಿದ್ರೆ ನಾವೆಲ್ಲರೂ ಮುಂಚಿಂದನೇ ಮಾಡ್ಕೊಂಡು ಬರ್ತಿರ್ಲಿಲ್ವಾ? ಅಷ್ಟು ಸುಲಭ ಅಲ್ಲ. ಅದನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಒಂದೇ ಸಲ ಹೇಳಲಿಕ್ಕೆ ಬೆಳಗ್ಗೆ ತಲೆ ಭಾರ ಇರುತ್ತೆ. ಹೀಗೆ ಸುಮಾರು ವಿಷಯಗಳು ಆಗ್ತವೆ. ಸೊ ಅದಕ್ಕೋಸ್ಕರ 3 ಫೇಸನ್ನು ಮಾಡ್ಬೋದು. ಡೇ 1ನೇ ದಿನದಿಂದ 10ನೇ ದಿನದ ತನಕ, ಆಮೇಲೆ 11ನೇ ದಿನದಿಂದ 20ನೇ ದಿನದ ತನಕ, ಹಾಗೆ 21ನೇ ದಿನದಿಂದ 30 ದಿನದ ತನಕ. ಸೊ ನಾವು ಫಸ್ಟ್ 30 ದಿನ ಲೆಟ್ಸ್ ಬಿಗಿನ್ ವಿತ್ ದಿಸ್. ಆಯಿತಾ? ಆಮೇಲೆ ಇಟ್ ವಿಲ್ ಬಿಕಮ್ ಅ ಪರ್ಮನೆಂಟ್ ಹ್ಯಾಬಿಟ್. ಅದನ್ನು ಯಾರೂ ಕೂಡ ಇದು ಮಾಡಲಿಕ್ಕೆ ಆಗೋದಿಲ್ಲ. ಈವನ್ ವೀಕೆಂಡಲ್ಲೂ ಸಹ ನಮಗೆ ಮಲಗಬೇಕಂದ್ರೂ ನಿದ್ದೆ ಬರೋದಿಲ್ಲ. ಒಂದು ರಿಲ್ಯಾಕ್ಸ್ ಮಾಡೋಣ ಅಂತ ಇವತ್ತು ನಾನು ಜಾಸ್ತಿ ಹೊತ್ತು ಮಲಗ್ತೇನೆ ಅಂತ ಹೇಳ್ತಾರೆ ಕೆಲವ್ರ ಮಕ್ಕಳು, ಅಥವಾ ಇವರೆಲ್ಲ ಹೇಳ್ತಾರೆ ನಾಳೆ ನನ್ನ ಎಬ್ಬಿಸಬೇಡಿ ಬೇಗ, ನನಗೆ ಇಷ್ಟು ಹೊತ್ತು ಮಲಗಬೇಕು, ಬೆಳಗ್ಗೆ 8 ಗಂಟೆ ತನಕ 10 ಗಂಟೆ ತನಕ ಮಲಗಬೇಕು ಅಂತ ಹೇಳ್ತಾರೆ. ಆದರೂ ಸಹ ನಿದ್ದೆ ಬರೋದಿಲ್ಲ. ಅಂಥ ಪರ್ಮನೆಂಟ್ ಹ್ಯಾಬಿಟ್ ಆಗುತ್ತೆ. ಆಯಿತಾ? ಸೊ ಫಸ್ಟ್ ಅಡ್ಜಸ್ಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಬೇಕು. 4 ಗಂಟೆಗೆ ಎಚ್ಚರ ಆಗೋದಿಲ್ಲ, ತೊಂದರೆ ಇಲ್ಲ. ಅದು ಅಯ್ಯೋ ನಂದು ಮಿಸ್ಟೇಕ್ ಆಗೋಯ್ತು, ನಾನು ಇವತ್ತಿಂದನೇ ಸ್ಟಾರ್ಟ್ ಮಾಡ್ಕೊಳ್ಬೇಕಿತ್ತು, ಬೇರೆಯವರೆಲ್ಲರೂ 4 ಗಂಟೆಗೆ ಹೇಳ್ತಿದ್ದಾರೆ, ನಂಗೆ ಹೇಳಲಿಕ್ಕೆ ಆಗೋದಿಲ್ಲ. ಡು ನಾಟ್ ವರಿ. ಆಯಿತಾ? ಸ್ವಲ್ಪ ಗ್ರ್ಯಾಜುಲಿ ಒಬ್ಬೊಬ್ಬರ ಬಾಡಿ, ಒಬ್ಬೊಬ್ಬರ ಮೆಂಟಲ್ ಕಂಡೀಷನ್ ಅಡ್ಜಸ್ಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಸೊ ಮುಂಚೆ ನಾನು 5 ಗಂಟೆಗೆ ಇದು ಮಾಡಿದ್ದೆ, 5 ಗಂಟೆಗೆ ಹೇಳುವಂಥ ಒಂದು 21 ದಿನದೇನೋ ಮಾಡಿದ್ದೆ. ಅದ್ರಲ್ಲೂ ಸಹ ತುಂಬ ಜನ ನೀವು ಪಾರ್ಟಿಸಿಪೇಟ್ ಮಾಡಿದ್ರಿ. ಸೊ ಇನ್ನೂ ಈಗ 1 ತಾಸು ಬೇಗ ಮಾಡ್ತಿದ್ದೇನೆ. ಯಾಕೆಂದರೆ ನಮಗೆ ಇದು ಜುಡಿಷರಿ ಎಕ್ಸಾಮು, ಇದರಲ್ಲಿ ನಾವೆಲ್ಲರೂ ಒಳ್ಳೆ ರೀತಿಯಲ್ಲಿ ಮಾರ್ಕ್ಸ್ ತೊಗೊಳ್ಬೇಕು. ಅದಕ್ಕೋಸ್ಕರ ನಾನು ಎಕ್ಸಾಮ್ ಬರಿತಾ ಇಲ್ಲ. ಓಕೆ, ನಾನು ಬಿಕಾಸ್ ಐ ಹ್ಯಾವ್ ಟು ಟೀಚ್.
ನಾನು ನಿಮ್ಮ ಜೊತೆ ಎಕ್ಸಾಮ್ ಬರೀತಾ ಇಲ್ಲ, ಬಟ್ ನಿಮ್ಗಿಂತ ಜಾಸ್ತಿ ನಾನು ಕೂಡ ಓದಬೇಕು. ಯಾಕೆಂದರೆ ನಾನು ಟೀಚ್ ಮಾಡಬೇಕು ನಿಮಗೆ, ಅದ್ರದ್ದೆಲ್ಲದೂ ಕೂಡ ಸಾರಾಂಶವನ್ನು ತಿಳಿಸ್ಕೊಡ್ಬೇಕಾಗಿರೋ ಕಾರಣದಿಂದ ನಿಮ್ಮ ಡಬಲ್ ಪಟ್ಟು ಓದಬೇಕಾಗಿರುತ್ತೆ. ಆ ಜವಾಬ್ದಾರಿ ನನಗಿದೆ. ಅದಕ್ಕೋಸ್ಕರ ನಾನು ಕೂಡ 4 ಗಂಟೆಗೆ ನಾನು ಆಲ್ರೆಡಿ ಹೇಳ್ತಾ ಇದ್ದೇನೆ, ಬಟ್ ನಿಮ್ಮ ಜೊತೆ ಅದೊಂದು ಟೆಕ್ನಿಕ್ ದಿನ ಒಂದು ಡೇ 1, ಡೇ 2, ಡೇ 3 ಅಂತ ಹೇಳಿ ಮಾಡ್ತಾ ಹೋಗ್ತೇನೆ. ಸೊ ಅದಕ್ಕೋಸ್ಕರ ಮತ್ತೊಮ್ಮೆ ಹೇಳ್ತಿದ್ದೇನೆ, ವಾಟ್ಸಪ್ ಗ್ರೂಪ್ ಇದೆ, ಇದಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ. ನೀವು ವಾಟ್ಸಪ್ ಗ್ರೂಪ್ ಇದೆ, ಅದಕ್ಕೆ ಜಾಯ್ನ್ ಆಗ್ಬೋದು, ಅಥವಾ ಜಾಯ್ನ್ ಆಗದಿರೋ ತೊಂದರೆ ಇಲ್ಲ. ಅದೇನು ಏನು ಲಾಸ್ ಮಾಡ್ಕೊಳ್ತೀರಿ ಅಂತ ಅಲ್ಲ, ಜಸ್ಟ್ ಒಂದು ಪಿಯರ್ ವಾತಾವರಣ ಇರಲಿಕ್ಕೆ, ನಮ್ಮ ಫ್ರೆಂಡ್ಸ್ ಕೂಡ ಒಟ್ಟಿಗೆ, ಅದೊಂದು ಸೆನ್ಸ್ ಅಲ್ವಾ. ಒಂದು ಮ್ಯಾನ್ ಇಸ್ ಅ ಸೋಷಲ್ ಎನಿಮಲ್ ಅಂತ ಹೇಳ್ತಾರೆ. ಅವ್ರು ಮಾಡ್ತಿದ್ದಾರೆ ಅದಕ್ಕೆ ನಾವು ಮಾಡಬೇಕು ಹೇಳುವಂಥದ್ದು ಸಹಜವಾಗಿ ನಮ್ಮಲ್ಲಿ ಬರುವಂಥ ಒಂದು ಸಾಮಾನ್ಯವಾದಂಥ ಪ್ರಜ್ಞೆ. ಸೊ ಅದಕ್ಕೋಸ್ಕರ ಅವ್ರು ಎದ್ದಿದ್ದಾರೆ ನಾವು ಹೇಳೋಣ ಅಂತ ಹೇಳಿ ಅದು ಗ್ರೂಪ್ ಫೀಲಿಂಗ್ ಬರ್ತಾ ಹೋದಾಗೆ ನಮ್ಮಲ್ಲಿ ಇನ್ನೂ ಜಾಸ್ತಿ ಮೋಟಿವೇಶನ್ ಸಿಗುತ್ತೆ. ಅದಕ್ಕೋಸ್ಕರ ಆ ಗ್ರೂಪನ್ನು ಕ್ರಿಯೇಟ್ ಮಾಡಿದ್ದಾವೆ. 4 AM ಕ್ಲಬ್ ಅಭಿಜ್ಞಾ ಅಂತ ಹೇಳಿ ಒಂದು ಗ್ರೂಪ್ ಇದೆ. ಅದು ಗ್ರೂಪ್ನ ಡಿಸ್ಕ್ರಿಪ್ಷನ್ನು ಈ ಯೂಟ್ಯೂಬ್ನ ಇದರಲ್ಲಿ ಕೊಟ್ಟಿದ್ದೇನೆ, ಲಿಂಕಲ್ಲಿ. ಆಯಿತಾ, ಜಾಯಿನ್ ಆಗ್ಬೋದು ನೀವು. ಎಸ್, ಸೊ ಇದು ನಾರ್ಮಲಿ ಬೇಗ ಮಲಗಿಗೆ ಪ್ರಾರಂಭ ಮಾಡಿ, ಸ್ವಲ್ಪ ಪ್ರತಿದಿನ ಇನ್ನೂ ಬೇಗ ಮಲಗ್ತಾ ಹೋಗಿ. 10 ಗಂಟೆಗೆ ಮಲಗಿದರೆ ಅದರ ನೆಕ್ಸ್ಟ್ ಡೇ 9:45ಗೆ ಮಲಗಿ, ಅದರ ನೆಕ್ಸ್ಟ್ ಡೇ 9:15ಗೆ ಮಲಗ್ತಾ ಹೋಗಿ. ಹಾಗೆ ಬೆಳಗ್ಗೆನೂ ಕೂಡ ಒಂದೇ ಸಲ 4 ಗಂಟೆಗೆ ಹೇಳಲಿಕ್ಕೆ ಆಗೋದಿಲ್ವೋ? ಕೆಲವರಿಗೆ ಆಗತ್ತೆ, ಎದ್ದುಬಿಡ್ತಾರೆ, ಅಲಾರಾಮ್ ಇಟ್ಕೊಳ್ಳೆ ಎದ್ದುಬಿಡ್ತಾರೆ. ಬಟ್ ಕೆಲವರಿಗೆ ಆಗೋದಿಲ್ಲ. ಆಯಿತು 5 ಗಂಟೆಗೆ ಹೇಳಿ ಅಥವಾ 6 ಗಂಟೆಗೆ ಹೇಳಿ, ಅದರ ನಂತರ ದಿನ 5:45ಗೆ ಹೇಳಿ, 6 ಗಂಟೆಗೆ ಹೇಳೋರು, ಅಥವಾ 5:15ಗೆ. ಸೊ 15 ನಿಮಿಷ ನೀವು ರೆಡ್ಯೂಸ್ ಮಾಡ್ತಾ ಬನ್ನಿ. ಡೆಫಿನೆಟ್ಲಿ 4 ಗಂಟೆಗೆ ಅಲಾರಾಮ್ ಇಲ್ಲದೆ ಒಂದು ದಿನ ಎಚ್ಚರ ಆಗುತ್ತೆ ನಾರ್ಮಲಿ. ಯಾಕೆಂದರೆ ನಮ್ಮ ಬಯಾಲಜಿಕಲ್ ಕ್ಲಾಕ್ ಸೆಟ್ ಆಗುತ್ತೆ. ಒಂದು ಸಲ ಸೆಟ್ ಆದ ನಂತರ ಆಟೋಮೆಟಿಕಲಿ 4 ಗಂಟೆಗೆ ಎಚ್ಚರ ಆಗುತ್ತೆ. ಆಯಿತಾ? ಹಾಗೆ ಕೆಲವರು ಅಲಾರಾಮ್ ಇಟ್ಕೊಂಡು ಸ್ನೂಸ್ ಮಾಡ್ತಾರೆ. ಅಲಾರಾಮ್ ಗಂಟೆಗಟ್ಟಲೆ ಹೊಡಿತಾನೆ ಇರುತ್ತೆ, ಬಟ್ ವಾಟ್ ವಿಲ್ ಯು ಡೂ, ಅದನ್ನು ಸ್ನೂಸಿಗೆ ಹಾಕ್ತೀರಿ ನೀವು. ಸೊ ಹಾಗಾಗಬಾರ್ದಾ, ದೂರ ಇಟ್ಕೊಳ್ಳಿ ಅಲಾರಾಮನ್ನು. ನಮ್ಮ ಬೆಡ್ಡಿಂದ ನೀವೆಲ್ಲಿ ಮಲಗ್ತೀರಿ ಅಲ್ಲಿಂದ ಸ್ವಲ್ಪ ದೂರ ಇಟ್ಕೊಳ್ಳಿ. ಆವಾಗ ಹೇಗೂ ನಡಿಲೇಬೇಕಾ, ನಡೆಯುವಾಗ ಸ್ವಲ್ಪ ಎಚ್ಚರ ಆಗುತ್ತಾ, ಆವಾಗ ಎಚ್ಚರ ಆದಾಗ ನಿಮ್ಗೆ ಪ್ರಜ್ಞೆ ಬರುತ್ತೆ, ಓಕೆ ನಾನು 4 ಗಂಟೆಗೆ ಹೇಳಬೇಕು ಹೇಳುವಂಥ ಪ್ರಜ್ಞೆ ಬರುತ್ತೆ. ಸೊ ಆ ಒಂದು ಕಾರಣಕ್ಕೆ ಅಲಾರಾಮ್ ಅದು ಮೊಬೈಲಲ್ಲಿ ಯೂಸ್ ಮಾಡಿಬಿಡು. ಬೇಕಾದ್ರೆ ಚಿಕ್ಕ ಕ್ಲಾಕ್ ಸಿಗುತ್ತೆ, ಆ ಕ್ಲಾಕ್ ಯೂಸ್ ಮಾಡಿ. ಮೊಬೈಲಲ್ಲಿ ಆದರೆ ಅದು ಕೆಲವೊಂದು ಸಲ ಗೊತ್ತೇ ಆಗೋದಿಲ್ಲ ನಮಗೆ ಆಫ್ ಮಾಡುವಂಥದ್ದು. ಬಟ್ ಕ್ಲಾಕ್ ಅದು ಸ್ವಲ್ಪ ಗಟ್ಟಿಯಾಗಿ ಇದಾಗುವಂಥದ್ದು, ಮೆಕ್ಯಾನಿಕಲ್ ಮೂವ್ಮೆಂಟ್ ಇರುವಂಥದ್ದು. ಸ್ವಲ್ಪ ಮಟ್ಟಿಗೆ ನೀವು ಆ ಸ್ಕ್ರೀನ್ ಟೈಮ್ ರೆಡ್ಯೂಸ್ ಮಾಡಿದಷ್ಟು ಒಳ್ಳೆಯದಂತ ಹೇಳೋ ಕಾರಣಕ್ಕೆ ಹೇಳಿರುವಂಥದ್ದು. ಹಾಗೆ ನೆನಪಿಟ್ಕೊಳ್ಳಿ, ಕಾಫಿ ಯಾರಾದರೂ ಕೆಫೀನ್ ಅಂಶ ಇರುವಂಥ ಯಾವುದಾದ್ರು ವಸ್ತುಗಳನ್ನು ಡ್ರಿಂಕ್ಸನ್ನು ಕುಡಿತಾ ಇದ್ದರೆ, ಕಾಫಿ ಅಂತಲ್ಲ, ಆದಷ್ಟು ಮಧ್ಯಾಹ್ನಕ್ಕಿಂತ ಮೊದಲೇ ಕುಡೀರಿ. ಮಧ್ಯಾಹ್ನ ನಂತರ ಕುಡಿತಾ ಹೋಗಬೇಡಿ. ಯಾಕೆಂದರೆ ಅದಿನ್ನೂ ನಿಮಗೆ ನಿದ್ದೆಯನ್ನು ದೂರ ಮಾಡ್ತಾ ಹೋಗುತ್ತೆ, ನಿದ್ದೆ ಟೈಮ್. ಸೊ ನೀವು ಬೇಗ ಮಲಗಬೇಕಲ್ವಾ, ಸುಮಾರು 9 ಗಂಟೆಗೆ, ಅಥವಾ ಕೆಲವರು 8 ಗಂಟೆಗೆ ಮಲಗ್ತಾರೆ ಬೇಗ ಹೇಳಬೇಕು ಹೇಳೋರು, 3 ಗಂಟೆಗೆ ಹೇಳೋರು. ಆಯಿತಾ? ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಅಪಾನ್ ಯುವರ್ ಇದು. ಬಟ್ ಅಟ್ಲೀಸ್ಟ್ 4 ಗಂಟೆಗೆ ಹೇಳುವಂಥ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಆದರೆ ಮಲಗೋಕ್ಕಿಂತ ಮುಂಚೆ 1 ಗಂಟೆ ಮುಂಚೆ ಸ್ಕ್ರೀನನ್ನು ನೋಡಬಾರ್ದು, ಮೊಬೈಲನ್ನು ನೋಡಬಾರ್ದು. ಬಹಳ ಕಷ್ಟ, ಆಯಿತಾ? ಅಷ್ಟು ಸುಲಭ ಅಲ್ಲ. ಈಗ ನಾನು ನಿಮ್ಗೆ ಹೇಳ್ತೇನೆ ಅಂತ ನನಗೆ ಇಂಪ್ಲಿಮೆಂಟ್ ಮಾಡೇ ಬಿಡ್ತೇನೆ ಅಂತಲ್ಲ, ಬಟ್ ಸ್ಟಿಲ್ ಈವನ್ ಎಷ್ಟೋ ಸಲ ಮೊಬೈಲ್ ಇಲ್ಲದೆ ಮಲಗಿರುವಂಥ ಎಷ್ಟೋ ಜನಗಳಿರ್ತಾರೆ. 2 ಗಂಟೆ 2 ಅವರ್ಸ್ಗಿಂತ ಮೊದಲು ಮೊಬೈಲ್ನ ದೂರ ಇಟ್ಟು ಮಲಗಿಬಿಡುವಂಥದ್ದು. ಯಾಕೆಂದರೆ ಆ ಬ್ಲೂ ಲೈಟ್ ಏನಿದೆಲ್ಲ, ಕತ್ತಲಲ್ಲಿ ನಾವು ಲೈಟೆಲ್ಲ ಆಫ್ ಮಾಡ್ಕೊಂಡು ಮೊಬೈಲ್ ನೋಡ್ತೇವೆ, ಆ ಬ್ಲೂ ಲೈಟು ಇಟ್ಸ್ ವೆರಿ ಹಾರ್ಮ್ಫುಲ್ ಫಾರ್ ಅ ಬ್ರೈನ್, ಹಾಗೂ ಕಣ್ಣಿಗೂ ಕೂಡ ತುಂಬ ಹಾರ್ಮು. ಈ ಟೈಮಲ್ಲಿ, ಎಕ್ಸಾಮ್ ಟೈಮಲ್ಲಂತೂ ಆ ರಿಸ್ಕನ್ನು ತೊಗೊಳ್ಳಿಕ್ಕೆ ಹೋಗಬೇಡಿ. ನಿಮಗೆ ಸ್ಟಡಿ ಮಾಡಬೇಕಾ, ಕೆಲವರು ಕ್ಲಾಸಸ್ಗಳನ್ನು ಜಾಯ್ನ್ ಆಗಿರ್ತೀರಿ, ಅದಕ್ಕಿಂತ ಮುಂಚೆನೇ ಕ್ಲಾಸ್ಗಳನ್ನ ಕೇಳಿ ಮಲಗೋಕ್ಕಿಂತ 1 ತಾಸು ಮುಂಚೆ ಅಟ್ಲೀಸ್ಟ್ ಬೇರೆ ಓದ್ಕೊಂಡು ಮಲಗಿ. ನೀವು ಬುಕ್ ಇರತ್ತಲ್ಲ, ಬುಕ್ಕನ್ನು ಓದ್ಕೊಂಡು ಮಲಗಿ, ನಿದ್ದೆ ಬರೋದಿಲ್ಲ ಅಂತಂದರೆ. ಬಟ್ ನಾಟ್ ದಿ ಮೊಬೈಲ್ ಅಥವಾ ಯಾವುದೇ ಮೊಬೈಲ್, ಅಥವಾ ನೀವು ಟ್ಯಾಬ ಅಥವಾ ಟಿ ವಿ ನೋಡ್ತೀರಿ ಕೆಲವರು, ಅದನ್ನೆಲ್ಲ ಕೂಡ ಅವಾಯ್ಡ್ ಮಾಡಿ. ಎಸ್, ಸೊ ಇದು ನೆಕ್ಸ್ಟ್ 10 ದಿನ ತನಕ. ಆಮೇಲೆ ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಬರುತ್ತೆ. ನಿಮ್ಗೊಂದು ಕಾರಣ ಬರುತ್ತೆ ಯಾಕೆ ಓದಬೇಕು, ಜುಡಿಷರಿ ಎಕ್ಸಾಮ್ ಇದೆ ಹೇಳುವಂಥದ್ದು. ಅದನ್ನು ನೆನಪಲ್ಲಿ ಇಟ್ಕೊಂಡು ಆ ಹ್ಯಾಬಿಟ್ಟು ಪ್ರತಿದಿನ ಸ್ಟ್ರೆಂಥನ್ ಆಗ್ತಾ ಹೋಗುತ್ತೆ. ಆಯಿತಾ? ಅಲಾರಾಮ್ ಆದ್ಕೊಳ್ಳೆ ಕೌಂಟ್ ಮಾಡಿ, 5 4 3 2 1 ಅಂತ ಹೇಳಿ ಎದ್ಬಿಡಿ. ಓಕೆ, ಅಷ್ಟು ಮೊದಲನಷ್ಟು ಕಷ್ಟ ಆಗೋದಿಲ್ಲ. ಈಗ ಸೆಕೆಂಡ್ ಫೇಸಲ್ಲಿ ಸ್ವಲ್ಪ ಅಭ್ಯಾಸ ಆಗ್ತಾ ಇರತ್ತೆ. ನೀವು ಇಷ್ಟು 10 ದಿನ ಬೇಕಂತಲ್ಲ, 3 ದಿನ ನೀವು ಎದ್ದರೆ ಸಾಕು, 4ನೇ ದಿನ ತನ್ನಿಂತಾನೇ ನಿಮಗೆ ಎಚ್ಚರ ಆಗುತ್ತೆ. ಓಕೆ, ಹಾಗೆ ಬೆಳಿಗ್ಗೆ ಎಷ್ಟು ಪ್ರೊಡಕ್ಟಿವಿಟಿ. ಈಗ ಕೆಲವರು ಸಣ್ಣದಾದಂಥ ಲೈಕ್ ಬಿಸಿ ನೀರು ಕುಡಿತೀರಿ ಬೆಳಗ್ಗೆ ಎದ್ದ ಕೂಡಲೇ, ಅಥವಾ ಲೈಟಾಗಿ ಎಕ್ಸಸೈಸ್ ಮಾಡ್ತೀರಿ, ಜಾಗಿಂಗ್ ಮಾಡ್ತೀರಿ, ಯೋಗ ಅಥವಾ ಪ್ರಾಣಾಯಾಮ, ಡಿಪೆಂಡ್ಸ್ ನೀವೇನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರಿ ಅದನ್ನೇ ಸ್ವಲ್ಪ ಆ್ಯಕ್ಟಿವ್ ಆಗಿ ಬೆಳಗ್ಗೆ ಡೂಯಿಂಗ್ ಲೈಟ್ ಎಕ್ಸಸೈಸ್ ಆರ್ ಸಮಥಿಂಗ್.
ಆಯಿತಾ. ಎದ್ದು ಕೂಡ ನಾವು ಓದಲಿಕ್ಕೆ ಕೂತ್ಕೊಳ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಸೊ ಮಾರ್ನಿಂಗ್ ಪ್ರೊಡಕ್ಟಿವಿಟಿಯನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಯು ಕ್ಯಾನ್ ಡೂ ಆಲ್ ದೀಸ್ ಥಿಂಗ್ಸ್. ಸೊ ಸ್ಲೀಪ್ ಕ್ವಾಲಿಟಿಯನ್ನು ಕೂಡ ಇಂಪ್ರೂವ್ ಮಾಡಿ. ಒಂದು ಟೆಂಪ್ರೇಚರ್ ತುಂಬ ಬಿಸಿನೂ ಅಲ್ಲ, ತುಂಬ ಕೋಲ್ಡ್ ಅಂತನೂ ಅಲ್ಲ, ಒಂದು ಮೀಡಿಯಮ್ ಟೆಂಪ್ರೇಚರಲ್ಲಿ ತುಂಬ ರಾತ್ರಿ ಹೊತ್ತು ಡಾರ್ಕ್ ಇರುವಷ್ಟು ನೋಡ್ಕೊಳ್ಳಿ. ಲೈಟ್ ಜಿಗ್ ಜಿಗ್ ಅಂತ ಹೇಳಿ ಲೈಟ್ ಮಾಡ್ಕೊಂಡ್ರೆ ನಿದ್ದೆ ಬರೋದಿಲ್ಲ ಅಲ್ವಾ. ಸೊ ನಿಮ್ಮ ಸ್ಲೀಪನ್ನು ಕೂಡ ಅಷ್ಟು 7 ರಿಂದ 8 ಗಂಟೆ ಸ್ಲೀಪ್, ಬೆಟರ್ ಸ್ಲೀಪ್, ಸ್ಲೀಪ್ ಕ್ವಾಲಿಟಿನ ಕೂಡ ಇಂಪ್ರೂವ್ ಮಾಡ್ಕೊಳ್ಬೇಕು. ಬೆಳಿಗ್ಗೆ ಸುಮ್ಮನೆ ಹೇಳುವಂಥದ್ದಲ್ಲ. ಸೊ 4 ಗಂಟೆ ಹೇಳುವಂಥದ್ದು ಸುಲಭ, ಬಟ್ ಅದ್ರ ಸುತ್ತಲೂ ಎಷ್ಟೋ ವಿಚಾರಗಳನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಎಲ್ಲ ಫ್ಯಾಕ್ಟರ್ಸ್ಗಳು ಕೂಡ ಇಂಪಾರ್ಟೆಂಟ್ ಆಗ್ತವೆ ಆಯಿತಾ. ಹಾಗೆ ಲಾಸ್ಟ್ ನಾವು ಆಮೇಲೆ ನಾರ್ಮಲಿ 21 ದಿನ ಮಾಡಿದರೆ ಆವಾಗಲೇ ಅದು ಹ್ಯಾಬಿಟ್ ಮೇಕಿಂಗ್ ಆಗಿರುತ್ತೆ, ಪ್ರಾಕ್ಟೀಸ್ ಆಗಿರುತ್ತೆ ಹ್ಯಾಬಿಟ್ ಆಯಿತಾ. ಆಮೇಲಂತೂ ಫುಲ್ ಅದೊಂದು ಪರ್ಮನೆಂಟ್ ಹ್ಯಾಬಿಟ್ಟೇ ಆಗುತ್ತೆ. ವೀಕೆಂಡಲ್ಲೂ ಕೂಡ ನಿಮಗೆ ಮಲಗಬೇಕಂತ ಅನಿಸೋದಿಲ್ಲ. ಹಾಗೆ ಎನರ್ಜಿ ಕ್ರ್ಯಾಶ್ ಆಗುವಂಥದ್ದು ನಿಲ್ಲತ್ತೆ. ಅಂದರೆ ಬೆಳಿಗ್ಗೆ ತುಂಬ ಆ್ಯಕ್ಟಿವ್ ಇರ್ತಾರೆ, ಸಂಜೆ ಆಗ್ತಾ ಹೋದಾಗ ಏನಾಗುತ್ತೆ, ಎನರ್ಜಿ ಲೆವೆಲ್ ಡೌನ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗೋದಿಲ್ಲ ಈ ರೀತಿ ಮಾಡ್ತಾ ಹೋದರೆ. ಪ್ಲಸ್ ಅದ್ರ ಜೊತೆಗೆ ನೀವು ಬ್ಯಾಲೆನ್ಸ್ಡ್ ಬ್ರೇಕ್ಫಾಸ್ಟ್ ಕೂಡ ತೊಗೊಳ್ಬೇಕು. ಪ್ರಾಪರ್ ನ್ಯೂಟ್ರಿಷನ್, ಪ್ರೋಟೀನ್, ಫೈಬರ್, ಕಾರ್ಬೋಹೈಡ್ರೇಟ್ಸ್ ಇರುವಂಥದ್ದು ಅದೆಲ್ಲದೂ ಕೂಡ ಪ್ರಾಪರ್ ಆಗಿರುವಂಥ ಇದನ್ನು ಮ್ಯಾಕ್ರೋಸ್, ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತೆಲ್ಲ ಹೇಳ್ತಾರಲ್ಲ, ಅದೆಲ್ಲ ಬ್ಯಾಲೆನ್ಸ್ ಆಗಿರೋ ಹಾಗೆ ನೋಡ್ಕೊಳ್ಳಿ. ತುಂಬ ಡ್ರೈ ಫುಡ್, ಇದು ಫ್ರೈಡ್ ಫುಡ್, ತುಂಬ ಸ್ವೀಟ್ಸ್ ಅವಾಯ್ಡ್ ಮಾಡಿ ಆಯಿತಾ. ಹಾಗೆ ಕೆಲವೊಂದು ಸಲ ತುಂಬ ಸುಸ್ತಾಗಿರುತ್ತೆ, ಆವಾಗ ಚಿಕ್ಕ ಶಾರ್ಟ್ ನ್ಯಾಪ್ಸ್ ಅಂತ ಹೇಳ್ತಾರೆ, ಪವರ್ ನ್ಯಾಪ್ಸ್ ಅಂತ ಹೇಳಿ ನಿಮಗೆ ಮತ್ತೆ ರಿಫ್ರೆಶ್ ಆಗಲಿಕ್ಕೆ ಒಂದು 10 ರಿಂದ 15 ನಿಮಿಷ, 10 ರಿಂದ 20 ನಿಮಿಷ ಮಾಡ್ಕೊಳ್ಬೋದು. ಸೊ ಅಲ್ಟಿಮೇಟ್ಲಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಬಾಡಿ ನೀವು ಹೇಗೆ ರೆಸ್ಪಾಂಡ್ ಮಾಡ್ತಾ ಇದೆ ಅಂತ ಹೇಳುವಂಥದ್ದು. ಅದನ್ನು ನೀವು ಟ್ರೈ ಮಾಡ್ತಾ ಹೋಗ್ಬೋದು. ಬಟ್ ಸಿ ಟು ಇಟ್ ದ್ಯಾಟ್ ಆದಷ್ಟು ಬೇಗ ನಿಮಗೆ ಪಾಸಿಬಲ್ ಇರುವಷ್ಟು ಬೇಗ ಎದ್ದು ಓದುವಂಥದ್ದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಸೊ ನಾವೆಲ್ಲರೂ ಕೂಡ ಈ ಒಂದು ಇನಿಷಿಯೇಟಿವಲ್ಲಿ ಭಾಗಿಯಾಗೋಣ. 30ನೇ ದಿನದ ನಂತರ ನೀವೇ ನನಗೆ ಮೆಸೇಜ್ ಮಾಡಿ ಹೇಳ್ತೀರಿ, ನನಗೆ ಇಷ್ಟು ಹೆಲ್ಪ್ ಆಯಿತು, ಇಷ್ಟು ಬೆನಿಫಿಟ್ ಆಯಿತು ಅಂತ ಹೇಳಿ ಖಂಡಿತವಾಗಿಯೂ ಹೇಳ್ತೀರಿ. ಸೊ ಹಾಗಿದ್ರೆ ಈ ಒಂದು 4 AM ಕ್ಲಬ್ಬಲ್ಲಿ ತಾವೆಲ್ಲರೂ ಇಂಟ್ರೆಸ್ಟ್ ಇರೋರು ಮುಕ್ತವಾಗಿ ಜಾಯಿನ್ ಆಗ್ಬೋದು ಅಂತ ಹೇಳ್ತಾ, ನೀವು ಕೂಡ ಬೆಳಗ್ಗೆ ಹೇಳಿ ಎದ್ದು ಓದಿ ಒಳ್ಳೆ ರೀತಿಯಲ್ಲಿ ಜಡ್ಜ್ ಆಗಿ ಅಂತ ಹೇಳುವಂಥ ಆಶಯದಿಂದ ಈ ವಿಡಿಯೋನ ಮಾಡ್ತಿದ್ದೇನೆ. ಹಾಗೆ ನಮ್ಮ ಕೋರ್ಸ್ಗಳ ಬಗ್ಗೆ ಮಾಹಿತಿಯನ್ನು ಹೇಳಬೇಕಂತಂದರೆ, ನಮ್ಮ ಅಭಿಜ್ಞಾ ಲಾ ಸಿರೀಸ್ ಆ್ಯಪಲ್ಲಿ 3 ತಿಂಗಳ ಕೋರ್ಸನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಈ ಕೋರ್ಸ್ ಫಿಲಿಮ್ಸಿಗೆ ಸಂಬಂಧಪಟ್ಟದ್ದು. ಇದರದ್ದು ಮಾಹಿತಿ ಏನಂತಂದರೆ, ಸೋಮವಾರದಿಂದ ಶುಕ್ರವಾರ ತನಕ ರೆಕಾರ್ಡೆಡ್ ವೀಡಿಯೋಸ್ಗಳನ್ನು ನಾವು ಅಪ್ಲೋಡ್ ಮಾಡ್ತೇವೆ, ಪ್ರತಿದಿನ 2. ಹಾಗೆ ವೆನ್ಸ್ಡೇ ಬುಧವಾರ ಲೈವ್ ಕ್ಲಾಸ್ ಇರುತ್ತೆ. ಲೈವ್ ಕ್ಲಾಸ್ ಅಂದರೆ ಏನು, ವಿಲ್ ಸಾಲ್ವ್ ದ ಡೌಟ್ಸ್ ಹಾಗೂ ಕೆಲವೊಂದು MCQsಗಳನ್ನು ಸಾಲ್ವ್ ಮಾಡ್ತೇವೆ. ಹಾಗೆ ನಿಮ್ಮ ಡೌಟ್ಗಳೇನಿದ್ರು ಕೂಡ ಅದನ್ನು ಸಾಲ್ವ್ ಮಾಡ್ತೇವೆ. ಸೊ ರೆಕಾರ್ಡೆಡ್ ಕ್ಲಾಸಸ್ಗಳಂದ್ರೂ ಕೂಡ ಹೇಗೆ ಅಂತಂದರೆ, ಇಟ್ಸ್ ಪ್ಯೂರ್ಲಿ ಬೇಸ್ಡ್ ಆನ್ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು. ಯಾವುದು ಅವಶ್ಯಕವಿದೆ ಅದನ್ನು ನಾವು ತುಂಬ ಫಿಲ್ಟರ್ ಮಾಡಿ, ಯಾವ ರೀತಿಯಲ್ಲಿ ಕಂಪೇರ್ ಮಾಡಿ, ಅನಾಲಿಸಿಸ್ ಮಾಡಿ, ಇದು ಎಕ್ಸಾಮಲ್ಲಿ ಈ ರೀತಿ ಕೇಳಿದ್ದಾರೆ ಹೇಳುವಂಥ ವಿಚಾರದಲ್ಲಿ ನಿಮಗೆ ಅದನ್ನು ತಲುಪಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ. ಹಾಗೆ ಈ ಕೋರ್ಸ್ ಒಟ್ಟಿಗೆ ನಿಮಗೊಂದು ಫಿಸಿಕಲ್ ಕಾಪಿ, ಒಂದು ಬುಕ್ ಕೂಡ ಸಿಗುತ್ತೆ. ಬಟ್ ನಾಟ್ ಇಮಿಡಿಯೇಟ್ಲಿ, ಬೈ ಮಾರ್ಚ್ ನಿಮಗೆ ಯಾವಾಗ ಎಕ್ಸಾಮ್ ಡೇಟ್ ನೋಟಿಫೈ ಮಾಡ್ತಾರಲ್ಲ ಆ ಟೈಮಿಗೆ, ಎಕ್ಸಾಮ್ನ ದಿನ ಯಾವಾಗ ಅಂತ ಹೇಳಿ ನೋಟಿಫೈ ಮಾಡ್ತಾರಲ್ಲ ಆ ದಿನದ ಸಮಯದಲ್ಲಿ ಅಲ್ಲಿಯವರೆಗೆ ನಿಮಗೆ ಬುಕ್ ಅವೈಲೇಬಲ್ ಮಾಡ್ತೇವೆ. ಸೊ ಇಂಟ್ರೆಸ್ಟೆಡ್ ಇರೋರು ಖಂಡಿತವಾಗಿ ಜಾಯಿನ್ ಆಗ್ಬೋದು. ಹೇಗೆ ಜಾಯಿನ್ ಆಗಬೇಕಂತಂದರೆ, ನಮ್ಮ ಅಭಿಜ್ಞಾ ಲಾ ಸಿರೀಸ್ ಆ್ಯಪ್ ಅಂತ ಇದೆ, ಗೂಗಲ್ ಪ್ಲೇಸ್ಟೋರಲ್ಲಿ ನೀವು ಅದನ್ನು ಡೌನ್ಲೋಡ್ ಮಾಡ್ಬೋದು. ಅಥವಾ www.abhijnalegal.in ಅಂತ ಹೇಳುವಂಥ ವೆಬ್ಸೈಟ್ ಇದೆ. ವೆಬ್ಸೈಟ್ನ ಇಂಟರ್ಫೇಸ್ ಇದು. ಸೊ ಇಲ್ಲಿ ನೀವು ಲಾಗಿನ್ ಆಗ್ಬೋದು. ಸೊ ಲಾಗಿನ್ ಆಗಿ ನೀವು ನಿಮ್ಮ ಫೋನ್ ನಂಬರ್ ಹಾಕಿ ಲಾಗಿನ್ ಆಗ್ಬೋದು. ಇಲ್ಲಿ ಕೋರ್ಸಸ್ ಅಂತ ಇದೆ. ಈ ಕೋರ್ಸಸಲ್ಲಿ ನಿಮಗೆ ಫಿಸಿಕಲ್ ಬುಕ್ಸ್ಗಳು ಕೂಡ ಸಿಗ್ತವೆ, ಪ್ಲಸ್ ವಿಡಿಯೋ ಕೋರ್ಸ್ಗಳು ಕೂಡ ಸಿಗ್ತವೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಚೆಕ್ ಮಾಡಿ ನೋಡ್ಬೋದು. ಸೊ ಇಲ್ಲಿ 3 months ಕೋರ್ಸ್ ಅಂತ ಇದೆ. ಸೊ ಈ 3 months ಕೋರ್ಸಲ್ಲಿ ಅದರ ಆ್ಯಕ್ಚುಯಲ್ ಪ್ರೈಸ್ 9,999. ಬಟ್ ಕೂಪನ್ ಈಸ್ ಅವೈಲೇಬಲ್. ಒಂದು ಕೂಪನ್ ಅವೈಲೇಬಲ್ ಇದೆ, ಅಭಿಜ್ಞಾ ಲಾ ಅಂತ ಹೇಳುವಂಥ 2,000 ರೂಪಾಯಿದು ಕೂಪನ್ ಅವೈಲೇಬಲ್ ಇದೆ. ಎನಿವನ್ ಇಂಟ್ರೆಸ್ಟೆಡ್ ಆ ಕೂಪನ್ನ ಅಪ್ಲೈ ಮಾಡಿ, ನಿಮಗೆ 2,000 ಡಿಸ್ಕೌಂಟ್ ಸಿಗುತ್ತೆ. 8,000 ರೂಪಾಯಿ ಪ್ಲಸ್ ಸಮ್ ಇಂಟರ್ನೆಟ್ ಹ್ಯಾಂಡ್ಲಿಂಗ್ ಚಾರ್ಜಸ್ ಇದೆ, ಅದನ್ನು ಅಪ್ಲೈ ಮಾಡಿ ನೀವು ಈ ಕೋರ್ಸನ್ನು ಪರ್ಚೇಸ್ ಮಾಡ್ಬೋದು. ಆಲ್ರೆಡಿ ಒಂದು 15-20 ವೀಡಿಯೋಸ್ಗಳನ್ನು ಅಪ್ಲೋಡ್ ಆಗಿದೆ. ಅದನ್ನು ನೀವು ಯಾವುದೇ ಇದರಲ್ಲೂ ಕೂಡ ಓದ್ಬೋದು, ಯಾವುದೇ ಆರ್ಡರ್ಲ್ಲೂ ಕೂಡ ಓದ್ಬೋದು. ಇನ್ನೂ ಬರುವಂಥ ದಿನಗಳು ಕೂಡ ಇನ್ನೂ ಹಲವಾರು ವಿಚಾರಗಳು ಅಪ್ಲೋಡ್ ಆಗ್ತಾ ಇವೆ ಆಯಿತಾ. ಸೊ ಇಲ್ಲಿ 1 ಕೂಪನ್ ಅವೈಲೇಬಲ್ ಅಂತ ಇರುತ್ತೆ. ಸೊ ಇಲ್ಲಿ ಅಪ್ಲೈ ಹಿಯರ್ ಅಂತ ಮಾಡಿದರೆ ಇಲ್ಲಿ ಅಭಿಜ್ಞಾ ಲಾ ಅಂತ ಇದೆ. ಸೊ ಅದನ್ನು ನೀವು ಕ್ಲಿಕ್ ಮಾಡಿದರೆ ಅಪ್ಲೈ ಅಂತ ಬರುತ್ತೆ. ಅದನ್ನು ಅಪ್ಲೈ ಆಗಿ ನಾವು ವಿ ಕ್ಯಾನ್ ಸಿ ದ್ಯಾಟ್ ದ
ಕೂಪನ್ ಇಸ್ ಅವೈಲೇಬಲ್. ಸೊ ಈ ಕೋರ್ಸನ್ನು ಪರ್ಚೇಸ್ ಮಾಡ್ಬೋದು. ಸೊ ಅದಕ್ಕಿಂತ ಮುಂಚೆ ಡೆಮೋ ಕ್ಲಾಸಸ್ಗಳು ಕೂಡ ಇವೆ, ಅವನ್ನು ಕೂಡ ನೀವು ಚೆಕ್ ಮಾಡಿ ನೋಡ್ಬೋದು. ಓಕೆ, ಎಸ್. ಸೊ ಇಲ್ಲಿ ಕಂಟೆಂಟ್ ಹೇಳುವಂಥ ಇದರಲ್ಲಿ ಇಲ್ಲಿ ನೀವು ಕಾಣ್ತೀರಿ, ಇದನ್ನು ಮೊಬೈಲಲ್ಲೂ ಕೂಡ ನೋಡ್ಬೋದು, ವೆಬ್ಸೈಟಲ್ಲೂ ಕೂಡ ನೋಡ್ಬೋದು, ಇನ್ ಎನಿ ಪ್ಲ್ಯಾಟ್ಫಾರ್ಮಲ್ಲಿ ನೋಡ್ಬೋದು. ಐಫೋನ್ ಯೂಸರ್ಸ್ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಬಟ್ ದೇರ್ಸ್ ಒನ್ ಸ್ಮಾಲ್ ಒಂದು ಆರ್ಗನೈಸೇಷನ್ ಕೋಡ್ ಹಾಕ್ಲಿಕ್ಕೆ ಇರುತ್ತೆ. ಅದೇನಂತ ನಿಮಗೆ ನಾವು ತಿಳಿಸ್ತೇವೆ. ನೀವು ಇಲ್ಲಿ ನಮಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ರೆ 9036201870 ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ರೆ ನಿಮಗೆ ಆರ್ಗನೈಸೇಷನ್ ಕೋಡನ್ನು ನೀಡ್ತೇವೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ನಿಮ್ಮೊಟ್ಟಿಗೆ ಹೊಸದಾದಂತಹ ಒಂದು ವಿಚಾರದೊಟ್ಟಿಗೆ ನಿಮ್ಮ ಮುಂದೆ ಇರ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಮಸ್ತೆ, ಧನ್ಯವಾದಗಳು.